ಏನಪ್ಪ ಶಿವಣ್ಣ ಬ್ಯಾಟ್ ಇಟ್ಕೊಂಡ್ಬಿಟ್ಟಿದ್ದು ಅಂತ ಗಾಬರಿ ಆಗಬೇಡಿ. ಕ್ರಿಕೆಟ್ ಗೇಮ್ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಇಡೀ ಪ್ರಪಂಚಕ್ಕೆ ಕ್ರಿಕೆಟ್ ಅಂದರೆ ಅಷ್ಟು ಖುಷಿ ಕೊಡುತ್ತೆ. ಆ ಗೇಮೇ ಅಂಥದ್ದು. ನೋಡಿ, ಇವಾಗ ಕ್ರಿಕೆಟ್ ಮ್ಯಾಚ್ ನಡಿಬೇಕಾದ್ರೆ ಕೆಲವರು ಆಫೀಸ್ ರಜೆ ಹಾಕ್ಬಿಟ್ಟು ನೋಡ್ತಾರೆ, ಇನ್ನು ಕೆಲವರು ಆಫೀಸ್ಗೆ ಹೋಗ್ಬಿಟ್ಟು ಮಿಡಲ್ ಬರಬೇಕಾದ್ರೆ ಎಲ್ಲಿ ಸಿಗುತ್ತೋ ಟಿ ವಿ ಶೋರೂಮ್ ಓಪನ್ ಆಗಿರಲಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಸ್ಕೋರ್ನ. ಅಷ್ಟು ಇಂಟ್ರೆಸ್ಟ್ ಗೇಮ್ಗೆ. ಕೆಲವರು ಕಾಣ್ತಿರೋರು ಕೂಡ ಅಟ್ಲೀಸ್ಟ್ ಕಾಮೆಂಟ್ರಿ ಕೇಳ್ತಾರೆ, ಏನಾಗ್ತಿದೆ, ಇಂಡಿಯನ್ ಟೀಮ್ ಏನು ನಡೀತದೆ, ತೆಂಡೂಲ್ಕರ್ ಎಷ್ಟು ಹೊಡೆದ, ಡ್ರಾವಿಡ್ ಎಷ್ಟು ಹೊಡೆದ, ಅಷ್ಟೊಂದು ಕ್ಯೂರಿಯಾಸಿಟಿ ಇದೆ ಗೇಮ್ಗೆ. ಓಕೆ, ಅದು ಒಂದು ಪಾರ್ಟ್ ನೋಡಿದ್ರೆ ಅವ್ರಿಗೆಲ್ಲ ಕಣ್ಣಿದೆ, ಕ್ರಿಕೆಟ್ ಆಡ್ತಾರೆ. ಬಟ್ ಇದು ಆಶ್ಚರ್ಯ ಏನಂದರೆ ಬ್ಲೈಂಡ್ ಪೀಪಲ್ಸ್ ಒಂದು ಅಂಧರ ಕ್ರಿಕೆಟ್ ತಂಡ ಇದೆ. ಅಂಧರ ಕ್ರಿಕೆಟ್ ಅಂದರೆ ಎಲ್ರಿಗೂ ಅಚ್ಚರಿ ಆಗಬಹುದು, ಅದು ಹೇಗೆ ಸಾಧ್ಯ ಅಂತ. ಆದರೆ ಇದು ಸಾಧ್ಯ ಅಂತ ಅವರು ತೋರಿಸಿದ್ದಾರೆ. ಹೊರ ರಾಜ್ಯ, ಹೊರ ರಾಷ್ಟ್ರಗಳಲ್ಲಿಯೂ ಕ್ರಿಕೆಟ್ ಆಡಿರೋ ಈ ತಂಡಕ್ಕೂ ಒಂದು ಆಸೆ ಇದೆ. ಬನ್ನಿ ಅವರ ಆಸೆ ಏನು ಅಂತ ನೋಡೋಣ. ನೋಡಿ, ಇಲ್ಲೆಲ್ಲ ಕೂತಿದ್ದಾರೆ ನೋಡಿ. ಇವರಿಷ್ಟ್ರಿಗೂ ಒಬ್ರಿಗೆ 60% ಕಾಣುತ್ತೆ, ಒಬ್ರಿಗೆ 80% ಕಾಣುತ್ತೆ, ಕೆಲವ್ರಿಗೆ ಕಣ್ಣೇ ಕಾಣಲ್ಲ. ಅವರು ಕ್ರಿಕೆಟ್ ಆಡೋದು ಬಹಳ ಆಶ್ಚರ್ಯವಾದ ವಿಷಯ. ಈಗ ಮೊನ್ನೆ ಕೂಡ ಯುನೈಟೆಡ್ ಕಿಂಗ್ಡಮ್ಗೆ ಹೋಗ್ಬಿಟ್ಟು ಮ್ಯಾಚ್ ಆಡ್ಕೊಂಬಂದಿದ್ದಾರೆ ಬ್ಲೈಂಡ್ ಕ್ರಿಕೆಟ್ ಅಂತ. ಅದು ನಿಜವಾದ ಅದು ಹೆಂಗೆ ಆಡ್ತಾರೆ ನಮಗೂ ಗೊತ್ತಿಲ್ಲ, ಅದು ಅವ್ರಿಗೆಲ್ಲ ಕೇಳಬೇಕು. ಅದರಲ್ಲಿ ಇಲ್ಲಿ 3 ಜನ ಕೂತಿದ್ದಾರೆ ನೋಡಿ. ಫಸ್ಟು ಶೇಖರ್ ನಾಯಕ್ ಅಂತ ಫ್ರಮ್ ಶಿವಮೊಗ್ಗ, ಅವರು ಪ್ರೆಸೆಂಟ್ ಕ್ಯಾಪ್ಟನ್. ಚಂದ್ರಶೇಖರ್ ಫ್ರಮ್ ಕನಕ್ಪುರ, ಎಕ್ಸ್ ಕ್ಯಾಪ್ಟನ್. ಆಮೇಲೆ ಉತ್ತರ ಪ್ರದೇಶದಿಂದ ಒಬ್ಬರು ಬಂದಿದ್ದಾರೆ, ಚಂದ್ರಕಾಂತ್ ಅಂತ. ಅವರು ಅಷ್ಟೇ ಈ ಕ್ರಿಕೆಟ್ಲಿ ಸಾಕಷ್ಟು ಒಳ್ಳೆ ಗೇಮ್ನ ಆಡ್ತಾರೆ. ಅವರು ಉತ್ತರ ಪ್ರದೇಶನವ್ರು ಆದ್ರೂ ಒಳ್ಳೆ ಕನ್ನಡ ಮಾತಾಡ್ತಾರೆ. ಅವ್ರು ಕನ್ನಡ ಮಾತಾಡೋದು ನೋಡಿದ್ರೆ ನಿಜವಾಗ್ಲೂ ಅವ್ರು ಹಿಂದಿಯವರು ಅಂತ ಆಶ್ಚರ್ಯ ಆಗುತ್ತೆ. ಓಕೆ, ಇವಾಗ ಅವರು ಒಂದು ಆಸೆನ ಓದ್ಕೊಂಡ್ಬಂದಿದ್ದಾರೆ. ಏನು ಆಸೆ ಅಂತ ಅವ್ರ ಬಾಯಲ್ಲಿ ಕೇಳೋಣ. ಲೆಟ್ಸ್ ವೆಲ್ಕಮ್ ಆಲ್ ಆಫ್ ದೆಮ್. ಹೇಳಿ ಶೇಖರ್ ನಾಯಕ್ ಅವರು, ಹೆಂಗೆ ಈ ಗೇಮ್ ಹೆಂಗೆ ಆಡ್ತೀರಾ? ಆ್ಯಕ್ಚುಲಿ ಕಣ್ಣಿದ್ರೆ ಕೆಲವರು ಕಣ್ಣಿದ್ರು ಸರಿಯಾಗಿ ಆಡೋಕ್ಕೆ ಬರಲ್ಲ. ನೀವು ಕಣ್ಣು ಇಲ್ದೇನೆ ಹೆಂಗೆ ಈ ಕ್ರಿಕೆಟ್ ಗೇಮ್ ಆಡ್ತಿದ್ದೀರಾ? ಅದು ಅಲ್ಲದೆ ಹೇಳ್ತೀರಾ ಇಂಟರ್ನ್ಯಾಷನಲ್ ಲೆವೆಲ್ ಹೋಗಿ ಆಡಿದ್ದೀರಾ ಅಂತ. ಹೆಂಗೆ, ಹೌ ಇಸ್ ಇಟ್ ಪಾಸಿಬಲ್? ಇಲ್ಲ, ಆ್ಯಕ್ಚುಲಿ ನಮ್ಮ ಈ ಒಂದು ಕ್ರಿಕೆಟ್ ಏನು ನಾರ್ಮಲ್ ಕ್ರಿಕೆಟ್ ಏನಿದೆ ಸೇಮ್ ಅದೇ ರೀತಿ ಇದೆ. ಆದರೆ ನಮ್ದು ಒಂದು ಸ್ವಲ್ಪ ಒಂದು 2-3 ಮಾಡಿಫಿಕೇಶನ್ಸ್ ಇದೆ ಅಷ್ಟೇ. ಒಂದು ಬೌಲಿಂಗಲ್ಲಿ ಆಗಿರ್ಬೋದು ಅಥವಾ ಬಾಲ್ದಾಗಿರ್ಬೋದು ಅಥವಾ ಫಸ್ಟ್ ಆಫ್ ಆಲ್ ಎಷ್ಟು ಯಾರ್ಡ್ಸ್ ಇರುತ್ತೆ? ಯಾಕೆ ಅಲ್ಲಿ 22 ಯಾರ್ಡ್ಸ್ ಅಂತ ಹೇಳ್ತಾರಲ್ವಾ? ನಮ್ಮದು ಅಷ್ಟೇ ಇರುತ್ತೆ. ಸೇಮ್ ಎಲ್ಲ ಇದು ಒಂದೇ ರೀತಿ ಇರುತ್ತೆ. ಆಮೇಲೆ ಪರ್ಟಿಕ್ಯುಲರ್ಲಿ ಆ ಬಾಲ್ಗೂ ಅಷ್ಟೇ, ಕ್ರಿಕೆಟ್ ಬಾಲ್ಗೆ ಒಂದು ಸರ್ಟನ್ ಔನ್ಸಸ್ ಇರುತ್ತೆ. ದೇ ಸೇ 5.5 ounce ಏನೋ ಅಂತಾರೆ ಆ ಬಾಲ್ ವೆಯ್ಟ್. ಹೌದು. ನಿಮ್ಗೆ ಹೆಂಗೆ ಆ ಬಾಲ್ ಹೆಂಗೆ? ಇಲ್ಲ, ನಮ್ಮ ಬಾಲು ಕೂಡ ಅದರಷ್ಟೇ ವೆಯ್ಟ್ ಇದೆ. ಬಟ್ ನಮ್ಮ ಬಾಲು ಈ ರೀತಿ ಸೌಂಡ್ ಮಾಡುತ್ತೆ. ಓಕೆ. ಈ ಒಂದು ಅಂಧರ ಕ್ರಿಕೆಟ್ನ ಕಂಡಿಡಿದವರು ಜಾರ್ಜ್ ಅಬ್ರಾಹಂ ಅಂತ. ಜಾರ್ಜ್ ಅಬ್ರಾಹಂ, ಓಕೆ. ಬೇಸಿಕಲಿ ಹಿ ಈಸ್ ಫ್ರಮ್ ಕರ್ನಾಟಕ ಓನ್ಲಿ. ಈಗ ಅವರು ಡೆಲ್ಲಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಹಿ ಈಸ್ ದ ಫಾದರ್ ಆಫ್ ಅವರ್ ಬ್ಲೈಂಡ್ ಕ್ರಿಕೆಟ್. ಸೊ ಮುಂಚೆ ಈ ಪೌಡ್ ಡಬ್ಬಿಗಳಲ್ಲಿ ಕಲ್ಲುಗಳನ್ನು ಹಾಕ್ಬಿಟ್ಟು ಈ ಕಡೆಯಿಂದ ಉಳ್ಳಾಕೋದಂತೆ, ಅವ್ರು ಆ ಕಡೆಯಿಂದ ಹೊಡೆಯೋರಂತೆ. ಸೊ ಈ ರೀತಿಯಾಗಿ ಇವತ್ತು ಈ ಬಾಲ್ ಬಂದಿರೋದು. ಓಕೆ. ಪ್ಲಾಸ್ಟಿಕ್ ಇದು ಸೌಂಡ್. ಹೌದು, ಆಡ್ತೀರಾ? ಹೌದು. ನಾರ್ಮಲ್ಸ್ ಆದ್ರೆ ಅಪ್ಪರ್ ಆರ್ಮ್ ಬೌಲಿಂಗ್ ಮಾಡ್ತಾರೆ, ನಾವು ಅಂಡರ್ ಆರ್ಮ್ ಬೌಲಿಂಗ್ ಮಾಡ್ತೀವಿ. ಓಕೆ ಓಕೆ ಓಕೆ. ಸೊ ಇದು 89 ನಮ್ಮ ಈ ಒಂದು ಬ್ಲೈಂಡ್ ಕ್ರಿಕೆಟ್ ಸ್ಟಾರ್ಟ್ ಆಗಿದ್ದು. 89? ಹಾಂ, 89 ಸುಮಾರು ಒಂದು 3 ವರ್ಲ್ಡ್ ಕಪ್ ಆಗಿದೆ. 98 ಡೆಲ್ಲಿಯಲ್ಲಿ ಫಸ್ಟ್ ವರ್ಲ್ಡ್ ಕಪ್ ನಡೀತು ನಮ್ಮದು. ಓಕೆ. ದೆನ್ 2002 ಬೇರೆಯವ್ರು ಯಾರು ಮಾಡಕ್ಕೆ ಮುಂದೆ ಬರಲಿಲ್ಲ. ಮತ್ತೆ ಚೆನ್ನೈಯಲ್ಲಿ ನಾವು ಮಾಡಿದ್ವಿ 2002. ಓಕೆ ಓಕೆ. UK ಕೂಡ ಹೋಗಿದ್ರಿ ಅಂತ ಹೇಳಿದ್ರು. ಹೌದು, ಮೊನ್ನೆ ಆಗಸ್ಟ್ 8 ಹೋಗಿದ್ವಿ ನಾವು. 4 ಮ್ಯಾಚ್ ಇತ್ತು ಆ್ಯಕ್ಚುಲಿ. ಫಸ್ಟ್ 3 ಮ್ಯಾಚು ಕೂಡ ನಾವೇನೇ ಗೆದ್ವಿ. ಓಕೆ. ಸೊ ಲಾಸ್ಟ್ ಮ್ಯಾಚು ಮಳೆ ಬಂದ್ಬಿಟ್ಟು ಮ್ಯಾಚ್ ಡ್ರಾ ಆಗೋಯ್ತು. ಇಲ್ಲಾಂದ್ರೆ ಗ್ಯಾರಂಟಿ ನಾವು ಅದನ್ನು ಹೊಡೆದು ವಾಶ್ಔಟ್ ಮಾಡ್ತಿದ್ವಿ. ವೆರಿ ಗುಡ್, ವೆರಿ ಗುಡ್. ಲೆಟ್ಸ್ ಗಿವ್ ಎ ಬಿಗ್ ಹ್ಯಾಂಡ್. ಗ್ರೇಟ್. ನೀವು ಎಲ್ಲರೂ ನಮ್ಮ ಶೋಗೆ ಬಂದಿದ್ದೀರಾ. ಏನು ಆಸೆ ಹೊತ್ಕೊಂಡ್ಬಂದಿದ್ದೀರಾ? ಏನು ಆಸೆ ನಿಮ್ಮದು? ಹೆಂಗೆ ನಾ ಪೂರೈಸ್ಬೋದು ಅದನ್ನು ಹೇಳಿ. ಸರ್, ನನ್ನ ಆಸೆ ಏನಂತ ಹೇಳಿದ್ರೆ, ನಾನು ಆ್ಯಕ್ಚುಲಿ 97ರಲ್ಲಿ ನಮ್ಮ ಈ ಒಂದು ಅಂಧರ ಕ್ರಿಕೆಟ್ನ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕೂ ಮುಂಚೆ ನಾನು 86ರಲ್ಲಿ ಹುಟ್ಟಿದ್ದು. 86ರಿಂದ 94ವರೆಗೂ ನನಗೆ ಕಾಣಿಸ್ತಾ ಇರಲಿಲ್ಲ ಸ್ವಲ್ಪನೂ ಕೂಡ. ನನಗೆ ಏನಂದರೆ ಏನೂ ಗೊತ್ತಿಲ್ಲ.
ನಾನೇನು ತಿಳ್ಕೊಂಡಿದ್ದೆ, ಯಾರಿಗೂ ಕಣ್ಣೇ ಕಾಣಿಸಲ್ಲ ಅನ್ನೋ ನಂತರನೇ ಇದ್ದಾರೇನೋ ಅಂತ ತಿಳ್ಕೊಂಡಿದ್ದೆ. ಅಪ್ ಟು 94 ಐ ಡೋಂಟ್ ನೋ ಎನಿಥಿಂಗ್. ಆ್ಯಕ್ಚುಲಿ ನಮ್ಮ ಅಮ್ಮನೂ ಕೂಡ ಬ್ಲೈಂಡು, ನಮ್ಮ ಅಮ್ಮಂಗೂ ಕೂಡ ಸ್ವಲ್ಪನೂ ಕಾಣಿಸಲ್ಲ. ನಾವಪ್ಪ ಅವರು ಕುಡಿತಿದ್ರು, ನಾವಪ್ಪ ಆದರೂ ನಾಟ್ ಅಷ್ಟು ಚೆನ್ನಾಗಿ ನೋಡ್ಕೊತಿರ್ಲಿಲ್ಲ ನಮ್ಮನ್ನು. ನಮ್ಮಮ್ಮಂಗೆ ಕಣ್ಣು ಕಾಣಿಸ್ತಿದೆ ಇದ್ರೂ ಕೂಡ ನಂಗೆ ನಮ್ಮಮ್ಮನೇ ಬೆಂಗಳೂರಿಗೆ ಕರ್ಕೊಬಂದು ಆಪ್ರೇಷನ್ ಮಾಡಿಸ್ಕೊಂಡು ನಮ್ಮ ಊರಿಗೆ ಕರ್ಕೊಂಡೋಯ್ತು. ಚಂದ್ರಕಾಂತ್ ಅವರೇ ಸರ್, ಮಾತಾಡಿ, ನೀವೇನಾರು ಮಾತಾಡಿ. ಹೆಂಗೆ ನಿಮ್ಮ ಫಸ್ಟಿಂದ ನಿಮಗೆ ಕಣ್ಣು ಕಾಣಿಸ್ತಿರ್ಲಿಲ್ವಾ? ಸರ್ ಆ್ಯಕ್ಚುಲಿ ನಾನು ಬರ್ತ್ ಬ್ಲೈಂಡು. ಬಾರ್ನ್ ಬ್ಲೈಂಡ್. ಓಕೆ. ಹಾಂ. ಆ್ಯಕ್ಚುಲಿ ಯು ಫ್ರಮ್ ಉತ್ತರ ಪ್ರದೇಶ್ ಅಲ್ವಾ? ಎಸ್ ಕರೆಕ್ಟ್. ಹೆಂಗೆ ಕನ್ನಡ ಹಿಂಗೆ ಚೆನ್ನಾಗಿ ಮಾತಾಡ್ತೀರಾ? ಸರ್ ಅದೇ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಹೀಗೆ ಮಾತಾಡೋಕೆ ಶುರು ಹಚ್ಕೊಂಬಿಟ್ಟೆ ಸರ್. ಓಕೆ. ಏನು ಯಾವಾಗಿಂದ ಈ ಆಸೆ ಶುರು ಆಯಿತು, ಕ್ರಿಕೆಟ್ ಆಡೋ ಆಸೆ? ಕ್ರಿಕೆಟ್ ಆ್ಯಕ್ಚುಲಿ ನಾನು ಕಾಮೆಂಟ್ರಿ ಕೇಳ್ತಾ ಹಾಂ. ಅದೇ ಅವ್ರು ಹೀಗೂ ಇಷ್ಟು ಹೊಡೆದ್ರು ಅಷ್ಟು ಹೊಡೆದ್ರು ಅಂತ ಎಲ್ಲ ಹೇಳೋದನ್ನು ಕೇಳ್ತಾ ಇದ್ದೆ. ಓಕೆ. ಸೊ ಹಂಗಂಗೆ ನನಗೂ ಆ ಕ್ರಿಕೆಟ್ ಅನ್ನೋ ಸ್ಪಿರಿಟ್ ಒಂದು ಬಂದ್ಬಿಡ್ತು. ಓಕೆ. ಇವಾಗ ನೀವು ಆಡ್ತಾ ಇದ್ದೀರಾ ಟೀಮ್ನಲ್ಲಿ? ಹೌದು ಸರ್. ವೆರಿ ಗುಡ್, ವೆರಿ ಗುಡ್. ನೀವು ಹೇಳಿ ಚಂದ್ರಶೇಖರ್ ಅವರೇ. ಪ್ರೆಸೆಂಟ್ಲಿ ಪ್ಲೇಯಿಂಗ್ ಜೊತೆಗೆ ಐ ಆಮ್ ಮೇನ್ಲಿ ಫೋಕಸಿಂಗ್ ಆನ್ ಪ್ರಮೋಟಿಂಗ್ ದಿಸ್ ಗೇಮ್ ಇನ್ ಸ್ಟೇಟ್. ನಮ್ಮ ಕರ್ನಾಟಕ ಕ್ರಿಕೆಟ್ ಬೋರ್ಡ್ ಇದೆ, ನಮ್ಮ ಒಂದು ಸಮರ್ಥನ ಸಂಸ್ಥೆ ಅಂತ ತಮ್ಗೆ ಗೊತ್ತಿರಬೇಕು. ಅಲ್ಲೇ ನೀವು ಕೆಲಸ ಮಾಡ್ತಿದ್ದೀರಲ್ವಾ? ಅಲ್ಲೇ ಕೆಲಸ ಮಾಡ್ತೀವಿ. ಓಕೆ ಸರ್, ನಾನು ಹೇಳ್ದಂಗೆ ಒಂದು ರಾಜ್ಯದಲ್ಲಿ ಎಲ್ಲ ಒಂದು ಭಾಗದಲ್ಲೂ ಒಂದು ತರಬೇತಿ ಕೊಟ್ಟು ಅಲ್ಲಿರೋ ಪ್ರತಿಭೆಯನ್ನು ಗುರುತಿಸಿ ನಾವು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ನಮ್ಮ ಅಂದರು ಆಡಬೇಕು ಅಂತೇಳಿ ನಾವು ನಮ್ಮ ಸಂಸ್ಥೆ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಇನ್ನೊಂದು ಆಸೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡ್ತಾ ಇರೋ ರಾಹುಲ್ ದ್ರಾವಿಡ್ ಆಗಲಿ, ಸಚಿನ್ ತೆಂಡೂಲ್ಕರ್ ಆಗಲಿ, ವರ್ಷಕ್ಕೆ ಒಂದು ದಿನಾರು ಬಂದು ನಮ್ಮ ಜೊತೆ ಸ್ಪೆಂಡ್ ಮಾಡಿ ಒಂದು ಸ್ವಲ್ಪ ಏನಾರು ಒಂದು ಅವರ ಒಂದು ಸಾಧನೆಗಳು ಹೇಳಿ ನೀವು ಈ ರೀತಿ ಮುಂದುವರಿಬೇಕು ಅಂತೇಳಿ ನಮಗೊಂದು ಸ್ವಲ್ಪ ಅವರ ಒಂದು ಮಾರ್ಗದರ್ಶನ ಕೊಡಬೇಕು. ವೆರಿ ಗ್ರೇಟ್, ವೆರಿ ಗ್ರೇಟ್, ಸೂಪರ್. ಓಕೆ, ತುಂಬ ಒಳ್ಳೆ ಆಸೆ ತೊಗೊಂಬಂದಿದ್ದೀರಾ. ನಿಜವಾಗ್ಲೂ ತುಂಬ ಖುಷಿ ಆಯ್ತು. ಯಾಕಂದರೆ ದೊಡ್ಡ ಆಸೆ ಏನೂ ಅಲ್ಲ ಆ್ಯಕ್ಚುಲಾಗಿ. ಇವಾಗ ನೀವು ಹೇಳಿದ್ರಿ ಈ ಥರ ರಾಹುಲ್ ದ್ರಾವಿಡ್ ಇರ್ಬೋದು, ತೆಂಡೂಲ್ಕರ್ ಇರ್ಬೋದು, ಅವರು ಕ್ರಿಕೆಟ್ಲಿ ಇಷ್ಟೊಂದು ಒಳ್ಳೆ ಹೆಸರು ಪಡೆದಿರೋರು ನಿಮ್ಮ ಜೊತೆಲಿ ಒಂದಿನ ಸ್ಪೆಂಡ್ ಮಾಡಬೇಕು, ನಿಮ್ಮ ಜೊತೆ ಆಡಬೇಕು, ಆಡಿ ಅವ್ರ ಮಾರ್ಗದರ್ಶನ ನಿಮಗೆ ಬೇಕು ಅಂತ ಕೇಳ್ಕೊತಾ ಇದ್ದಾರೆ. ತುಂಬ ಒಳ್ಳೆ ಸಂತೋಷ. ಆಲ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಶೋ. ಹಲೋ, ಕೇಳಿಸ್ತಾ ಇದೆಯಾ? ಸರ್. ಓಕೆ, ನಿಮ್ಮೆಲ್ಲರ ವಿಷಯ ಅದೇ ತಾನೇ? ಹೌದು ಸರ್. ನೋಡಿ ಎಷ್ಟು ಒಂದು ಜೆನ್ಯೂನ್ ಬೆಸ್ಟ್ ತಗೊಂಬಂದಿದ್ದಾರೆ. ಒಂದು ಬ್ಲೈಂಡ್ ಪೀಪಲ್ಸ್ಗೆ ಕಣ್ಣು ಕಾಣಿಸೋರು ಅಂದರೆ ಸಚಿನ್ ತೆಂಡೂಲ್ಕರ್ ಇರ್ಬೋದು, ರಾಹುಲ್ ದ್ರಾವಿಡ್ ಇರ್ಬೋದು, ಸಾಕಷ್ಟು ದೊಡ್ಡ ದೊಡ್ಡ ಕ್ರಿಕೆಟ್ ಪ್ಲೇಯರ್ಸ್ ಇದ್ದಾರೆ. ಅವ್ರ ಮಾರ್ಗದರ್ಶನ ಹೆಂಗೆ, ಅವ್ರ ಎಕ್ಸ್ಪೀರಿಯನ್ಸ್ ಏನು, ದೇ ವಾಂಟ್ ಟು ಲಿಸನ್ ಆ್ಯಂಡ್ ದೇ ವಾಂಟ್ ಟು ಸ್ಪೆಂಡ್ ಒನ್ ಡೇ ವಿತ್ ದೀಸ್ ಕ್ರಿಕೆಟ್ ಸ್ಟಾರ್ಸ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ನಾವು ನಿಮಗೆ ಗೊತ್ತಿರ್ಬೋದು ಅಂತ ಕಾಣುತ್ತೆ. ಮ್ಯಾಚ್ ನಡೀತಾ ಇದೆ, ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ನಡೀತಾ ಇದೆ. ಸಾಕಷ್ಟು ಎಲ್ಲರೂ ಬ್ಯುಸಿಯಾಗಿದ್ದಾರೆ. ಇವನ್ ವಿ ವಾಚ್ಡ್ ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ಒಂದು ಟೆಸ್ಟ್ ಮ್ಯಾಚ್ ಸಚಿನ್ ತೆಂಡೂಲ್ಕರ್ 200 ಹೊಡೆದ್ರು, ಬ್ಯೂಟಿಫುಲ್ ಸ್ಕೋರ್ ಮಾಡಿದ್ರು. ಅದನ್ನ ಯಾರು ಮರೆಯೋಕ್ಕಲ್ಲ. ಇಂಡಿಯಾ ವಿನ್ ಮಾಡಿದ್ರು 2-0 ಟೆಸ್ಟ್ ಮ್ಯಾಚ್ ವಿನ್ ಮಾಡೋದು ಗ್ರೇಟ್ ಥಿಂಗ್. ನಾನು ಕ್ರಿಕೆಟ್ ಟ್ರ್ಯಾಕ್ ಇಟ್ಕೊಂಡೇ ಇರ್ತೀನಿ, ಶೂಟಿಂಗ್ ಬ್ಯುಸಿಯಾಗಿದ್ರು ಒಂದೊಂದ್ಸತಿ ಟಿವಿನ ತೊಗೊಂಡೋಗಿ ಇಟ್ಕೊಂಡ್ಬಿಡ್ತೀನಿ ಪಕ್ಕದಲ್ಲಿ, ಅಷ್ಟು ಹುಚ್ಚು ಕ್ರಿಕೆಟ್ ಕಂಡ್ರೆ. ತುಂಬ ಖುಷಿ ಆಯಿತು. ಸೊ ಈ ಬ್ಯುಸಿಯಾಗಿರೋದ್ರಿಂದ ಯಾರನ್ನ ಕರೆಸ್ಬೋದು ಅಂತ ನಾವು ಪ್ಲಾನ್ ಮಾಡ್ತೀವಿ. ಈ ಸ್ಪೆಷಲ್ ಕ್ರಿಕೆಟರ್ಸ್ ಆಸೆಯನ್ನ ಪೂರೈಸೋದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಸತ್ಯವತಿ ಎಂಬ ಪ್ರೊಫೆಸರ್ ಒಂದು ಆಸೆನ ತಂದಿದ್ದಾರೆ. ಬನ್ನಿ ಆ ಆಸೆ ಏನು ಅಂತ ನೋಡೋಣ. ಡಾಕ್ಟರ್ ಸತ್ಯವತಿ ತುಂಬ ವಿದ್ಯಾವಂತೆ. ಆಕೆ MA ಇನ್ ಕನ್ನಡ, PhD ಇನ್ ಕನ್ನಡ ಹಾಗೂ ಲೆಕ್ಚರರ್ ಕೆಲಸ ಮಾಡ್ತಾರೆ. ಸತ್ಯವತಿ ಎಲ್ಲರಿಗೂ ಆದರ್ಶ ಮಹಿಳೆ. ತನ್ನ ಅಂಗವಿಕಲತೆಯಿಂದ ಧೃತಿಗೆಡದೆ ಸಕಾರಾತ್ಮಕವಾದ ಮನೋಭಾವದಿಂದ MA ಪದವಿ ಪಡೆದು PhD ಪದವಿಯನ್ನು ಸಹ ಪಡೆದಿದ್ದಾರೆ. ಸತ್ಯವತಿಯವರು SJRC ಕಾಲೇಜ್ನಲ್ಲಿ ಕನ್ನಡ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದು, ಸಾವಿರಾರು ಜನ ವಿದ್ಯಾರ್ಥಿಗಳು ಇವರ ಆತ್ಮಸ್ಥೈರ್ಯದಿಂದ ಸ್ಫೂರ್ತಿ ಪಡಿತಾ ಇದ್ದಾರೆ. ಅವ್ರು ಏನೇ ಕಮ್ಮಿ ಇದ್ದರೂ ಆ ಕಡಿಮೆತನನ ಸ್ಪಿರಿಟ್ ಲೂಸ್ ಮಾಡದೆ ಅವ್ರ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಆಕೆನು ನಮ್ಮ ಮುಂದೆ ಒಂದು ಆಸೆ ತರ್ತಾ ಇದ್ದಾರೆ. ಏನು ಆಸೆ ತರ್ತಾ ಇದೆ ಅಂತ ಕಾದು ನೋಡೋಣ. ಸೊ ಲೆಟ್ಸ್ ವೆಲ್ಕಮ್ ಡಾಕ್ಟರ್ ಸತ್ಯವತಿ. ನಮಸ್ಕಾರ ಸರ್. ನಮಸ್ಕಾರ. ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಎಜುಕೇಷನ್ ಯೂಶ್ವಲಾಗಿ ಅಷ್ಟು ಈಸಿಯಾಗಿ ಬರಲ್ಲ. ಎಜುಕೇಷನ್ ಅಷ್ಟು ಈಸಿ ಎಲ್ರಿಗೂ ಒಲಿಯಲ್ಲ. ನೀವು ನೋಡಿ MA ಇನ್ ಕನ್ನಡ, PhD ಇನ್ ಕನ್ನಡ, ಲೆಕ್ಚರರ್ ಕೆಲಸ ಮಾಡ್ತಿದ್ದೀರಾ. ಇದು ಹೆಂಗೆ ಆಯಿತು ಇದು ಈ ರೀತಿ? ನನಗೆ 11 ತಿಂಗಳು ಮಗು ಇದ್ದಾಗ ಪೋಲಿಯೋ ಬಂತು.
ಆಮೇಲೆ ಮಾಮೂಲಾಗಿ ಜ್ವರ ಬರುತ್ತೆ ಅಷ್ಟೇ. ಆದರೆ ಅದು ಆಫ್ಟರ್ ಎಫೆಕ್ಟ್ಸು ಜ್ವರ ಮುಗಿದ ಮೇಲೆ ನಾವು ಮಾಮೂಲಾಗಿ ಸ್ವಲ್ಪ ವೀಕ್ನೆಸ್ ಇರುತ್ತೆ, ಆಮೇಲೆ ಸರಿ ಹೋಗುತ್ತಲ್ವ. ಆದರೆ ನಾನು ನಡೀತಾ ಇದ್ದ ಮಗು ಅದು ಬಂದ ಮೇಲೆ ಏನೂ ಮೂಮೆಂಟ್ ಇಲ್ಲ, ಮಲಗಿದ ಕಡೆನೇ ಕೈ ಕಾಲು ಏನೂ ಆಡ್ಸೋಕ್ಕೂ ಆಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಯಾವ ರೀತಿನಲ್ಲೂ ಚಲನೆನೇ ಇಲ್ಲ ಅಂತ ಹೇಳಿದ್ರು. ಯಾವಾಗ ಎಕ್ಸಾಕ್ಟಾಗಿ ಗೊತ್ತಾಯ್ತು ಈ ಥರ ನಿಮಗೆ? ಸುಮಾರು ಒಂದು 5-6 ವರ್ಷ ಇರ್ಬೋದು 5-6 years. ನನಗೆ ಅಷ್ಟು. ಆಮೇಲೆ ಮನೆಯಲ್ಲೇ ಎಲ್ಲ ಪಾಠ ಎಲ್ಲ ಹೇಳ್ಕೊಟ್ಟು ಒಂದೇ ಸಲ 5ನೇ ಕ್ಲಾಸ್ ಎಕ್ಸಾಮ್ ಬರೆಸಿದ್ರು. 5ನೇ ಕ್ಲಾಸ್ ಒಂದೇ ಸಲ? ಯಾವ ರೀತಿ, ಯಾರು ಇನ್ಸ್ಪಿರೇಷನ್ ನಿಮಗೆ ಓದಬೇಕು ನಮ್ಮ ಅನ್ನೋದು? ತಂದೆನೇ. ಅಂದರೆ ಅವರು ಬಾಟ್ನಿ ಆನರ್ಸ್ ಮಾಡಿದ್ರು, ಓಕೆ. ಸೆಂಟ್ರಲ್ ಕಾಲೇಜ್ ಸ್ಟೂಡೆಂಟ್. Okay, ಅವರು ಮುಂದೆ MSc ಮಾಡಿ PhD ಮಾಡಿ ಆ ಥರ ಆಸೆ ಇತ್ತು, ಅದಾಗಲಿಲ್ಲ. ಅದಕ್ಕೆ ನಮ್ಮ ತಂದೆ ಹೇಳಿದ್ರು, ನೀನು ಯಾವುದಾದ್ರೂ ಓದು ಪರವಾಗಿಲ್ಲ, ಆದರೆ PhD ಮಾಡು, ಅಲ್ಲಿವರೆಗೆ ಓದ್ಬಿಡು ಅಂತ ಅಂದರು. ಸೊ ಆವಾಗ ಬಿಗಿನಿಂಗಲ್ಲೇ ನಾನು ಆನರ್ಸ್ ಇತ್ತು ಆವಾಗ, ಅದು 3 ವರ್ಷ. ಆಮೇಲೆ MA 2 ವರ್ಷ, ಅದಾದಮೇಲೆ ಕಂಟಿನ್ಯೂಸ್ ಆಗಿ 5 ವರ್ಷಕ್ಕೆ PhDಗೆ ಸೇರಿಬಿಟ್ಟೆ. ಓಕೆ, ತಂದೆ ಮಾಡೋಕ್ಕಾಗದೇ ಇರೋದನ್ನ ನೀವು ಸಾಧಿಸಿದ್ದೀರ. ಯಾಕೆ ಯೂಶ್ವಲಾಗಿ ನಮ್ಮ ಕೈಲಿ ಮಾಡೋಕ್ಕಾಗದೇ ಇರೋದನ್ನ ಮಕ್ಕಳು ಪೂರೈಸಿದಾಗ, ಯಾಕಂದ್ರೆ ಅಪ್ಪಾಜಿನೂ ಅದೇ ಹೇಳ್ತಿದ್ರು. ಅಪ್ಪಾಜಿ 3ನೇ ಕ್ಲಾಸ್ ಓದಿದ್ದು, ಎಲ್ಲ ಕಡೆ ಫ್ರ್ಯಾಂಕಾಗಿ ಹೇಳೋರು, ನಾ 3ನೇ ಕ್ಲಾಸು, ನಂಗೆ ಇಂಗ್ಲೀಷ್ ಬರಲ್ಲ ಅಂತ. ಬಟ್ ಮಕ್ಕಳು ಎಜುಕೇಟೆಡ್ ಆಗಿ ಚೆನ್ನಾಗಿ ಓದ್ಬೇಕಾದ್ರೆ ಅವ್ರು ಖುಷಿ ಎಷ್ಟು ಖುಷಿ ಪಡ್ತಿದ್ರು ಅಂದರೆ, ಅವರೇ ಓದ್ದಷ್ಟು ಸಂತೋಷ ಪಡ್ತಿದ್ರು. ನನ್ನ ಮಗಳು ಡಾಕ್ಟ್ರು ಓದ್ತಾ ಇದ್ದಾಳೆ, ಯಾಕಂದರೆ ಅಪ್ಪಾಜಿಗೆ ತುಂಬ ಆಸೆ ಇತ್ತು, ನಮ್ಮ ರಕ್ತದಲ್ಲಿ ಒಂದು ಡಾಕ್ಟ್ರು ಬೇಕು ಅಂತ. ಆವಾಗ ಇವಳು ಕಾಲೇಜ್ ಸೇರಿದಾಗ ಆಲ್ರೆಡಿ ಅವಳು ಡಾಕ್ಟ್ರ್ ಅಂತಲೇ ಫಿಕ್ಸ್ ಮಾಡಿಬಿಟ್ರು. ಅಷ್ಟು ಖುಷಿ ಪಡೋರು ಅವರು. ಅದಕ್ಕೋಸ್ಕರ ಇವಾಗ ನಿಮ್ಮ ತಂದೆನೂ ಅಷ್ಟೇ ಹ್ಯಾಪಿಯಾಗಿರ್ಬೇಕಲ್ಲ, ಯಾಕಂದ್ರೆ ಮಕ್ಕಳು ಸಾಧಿಸ್ಬಿಟ್ರೆ ಅದಕ್ಕಿಂತ ಹೆಚ್ಚು ಇನ್ನೇನು ಬೇಕಾಗಿಲ್ಲ. ಆಮೇಲೆ ನಿಮಗೆ ಇದು ಹಿಂಗಾಗಿದೆ ಅಂತ ಫೀಲಿಂಗ್ ಏನಿಲ್ಲ, ಯಾಕಂದರೆ ಜನರಲ್ ಪೀಪಲ್ ಜೊತೆಲಿ ನಾವು ಹೋಲಿಸ್ಕೊಂಡಾಗ ಬಹಳ ಒಂಥರ ನೋವಾಗುತ್ತೆ. ನೋವಾಗುತ್ತೆ, ಏಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ನಾನು ಎಲ್ಲರ ಥರ ಎಷ್ಟು ಮಾಡಿದ್ರೂ ಆಗೋದಿಲ್ಲ. ಜನ ನೋಡೋ ರೀತಿ ಕೂಡ, ಇವಾಗ ನಾವು ಎಷ್ಟು ಅಚೀವ್ ಮಾಡಿದ್ರು ಫಸ್ಟ್ ಗುರುತಿಸೋದು ಡಿಸೇಬಿಲಿಟಿ ಬಗ್ಗೆ. ಅದನ್ನು ಫಸ್ಟ್ ಹೇಳಿಬಿಟ್ಟು ಆಮೇಲೆ ಬೇರೆದನ್ನು ಹೇಳ್ತಾರೆ. ಸಮಾಜ ಎಷ್ಟು ಇದು ಮಾಡಿದ್ರು ಕೂಡ ಮುಖಕ್ಕೆ ಹೇಳ್ತಾರೆ, ಕೈಕಾಲು ಗಟ್ಟಿ ಇಲ್ಲದೆ ಇದ್ದರೆ ಮನುಷ್ಯನಿಗೆ ಬೆಲೆ ಇಲ್ಲ, ಆಮೇಲೆ ಕಾಲಿಲ್ಲದೆ ಇರೋಳು, ಹ್ಯಾಂಡಿಕ್ಯಾಪ್, ಈ ಥರ ಮುಖಕ್ಕೆ ಅಂತಾರೆ. ಆವಾಗ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗತ್ತೆ. ಆದರೆ ಮತ್ತೆ ನಾನು ಇನ್ನೂ ಮುಂದೆ ಏನೇನೋ ಆಸೆಗಳು ಇಟ್ಕೊಂಡಿದ್ದೀನಿ, ಅಚೀವ್ ಮಾಡಬೇಕು ಅಂತ. ಅದಕ್ಕೋಸ್ಕರ ನಾನು ಮತ್ತೆ ನನ್ನ ಆತ್ಮವಿಶ್ವಾಸನ ನಾನಷ್ಟಕ್ಕೆ ನಾನೇ ಚಾರ್ಜ್ ಮಾಡ್ಕೋತೀನಿ. ನೋಡಿ, ಅದಕ್ಕೆ ನಾನು ಹೇಳಿದ್ದು, ಏನೇ ಒಂದು ಕಮ್ಮಿ ಇದ್ದರೂ, ಏನೇ ಒಂದು ಪ್ರಾಬ್ಲಮ್ ಇದ್ರೂ ಅದೆಲ್ಲ ಫೇಸ್ ಮಾಡಿ ನಾನು ಸ್ಪಿರಿಟ್ನ ಬಿಡಲ್ಲ. ಏನೇ ಕಷ್ಟ ಬಂದರೂ ಅದು ನುಂಗ್ಕೊಂಡು ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ಕೋತೀನಿ, ದೇವ್ರ ಭಜನೆ ಮಾಡ್ತೀನಿ. ಆ ಭಜನೆಯಿಂದ ನಂಗೆ ಹೋಪ್ ಕೊಡುತ್ತೆ ಅಂತ ಹೇಳ್ತಿದ್ರಲ್ಲ, ಲೆಟ್ಸ್ ಗಿವ್ ದಮ್ ಎ ಬಿಗ್ ಹ್ಯಾಂಡ್. ಏನು ಆಸೆ ಇದೆಯಮ್ಮ ಅಂತ ಕೇಳೋಕ್ಕೆ ನಂಗೆ ಒಂಥರ ಇದಾಗ್ತಿದೆ, ಯಾಕಂದರೆ ನೀವು ಮಾತಾಡಿದ್ದು ನೋಡ್ತಾ ಇದ್ರೆ ನಮಗೂ ಎಲ್ಲೋ ಒಂದು ಕಡೆ ಒಂದು ಸ್ಫೂರ್ತಿ ಥರಮ್ಮ. ನಿಜವಾಗ್ಲೂ ಯು ಆರ್ ರಿಯಲಿ ಗ್ರೇಟ್. ಈ ಥರ ಒಂದು ಲೇಡಿ ನಾನು ಫಸ್ಟ್ ಟೈಮ್ ನಾನು ಮೀಟ್ ಮಾಡ್ತಿರೋದು. ಎಷ್ಟೊಂದು ಬೋಲ್ಡ್ ಆಗಿದ್ದೀರಾ, ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ಓಕೆ, ಇವಾಗ ನಮ್ಮ ಶೋಗೆ ಬಂದಿದ್ದೀರಾ ಸತ್ಯವತಿ ಅವರೇ, ಹೇಳಿ ನಿಮ್ಮ ಆಸೆ ಏನು? ನಾನು ಏನು ಆಸೆ ಪೂರೈಸಲಿ ನಿಮ್ಮದು? ನನಗೆ ಸುಮಾರು ಒಂದು 5 ಜನ ಅನಾಥ ಮಕ್ಕಳನ್ನ ಕೂಡಿಸ್ಕೊಂಡು ಕಾರಲ್ಲಿ, ತುಂಬ ಅಲ್ಲ ನನಗೆ, ಯಾಕೆಂದರೆ ಟ್ರಾಫಿಕ್ ಇರುತ್ತಲ್ವ, ಒಂದು ರೌಂಡು ಹೋಗಬೇಕು ಅಂತ. ಎಲ್ಲೆಲ್ಲಿ ಹೋಗ್ಬೇಕು ಅಂತ ಆಸೆ? ಎಲ್ಲೂ ಇಲ್ಲ, ವಿಧಾನಸೌಧ ಅಂತ. ಎಷ್ಟು ಸಿಂಪಲ್ ಆಸೆ ನೋಡಿದ್ರೆ ಹೇಳ್ಕೊಂಡಿದ್ದೀರಮ್ಮ. ನಿಜವಾಗ್ಲೂ ನಮಗೆ ಖುಷಿ ಆಗುತ್ತೆ, ಭಾಳ ಖುಷಿ ಆಗುತ್ತೆ. ನಿಮ್ಮ ಜೊತೆಲಿ ಯಾರು ಬಂದಿದ್ದಾರಮ್ಮ? ನನ್ನ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಏನು ನೀವೇನು ಮಾಡ್ತಿದ್ದೀರಾ? ನಾನು 3rd year BA ಮಾಡ್ತಾ ಇದ್ದೀನಿ. ಯು ರಿಯಲಿ ಅಪ್ರಿಷಿಯೇಟ್ ಅಲ್ವಾ? ಈಗ ಎಷ್ಟೋ ಜನ ಈ ಅವ್ರ ಸ್ಥಿತಿ ನೋಡಿದ್ರೆ ಬಿಡು ನನ್ನ ಲೈಫ್ ಇಷ್ಟೇ ಅಂತ ಸುಮ್ಮನಾಗ್ಬಿಡೋರು. ಈಗ ಇವರು ಪಾಸಿಟಿವ್ ಆಗಿ ತಗೊಂಡು ವಿದ್ಯಾರ್ಥಿಗಳಿಗೆ ಟೀಚಿಂಗ್ ಮಾಡ್ತಾ ಇರೋದು ನಾನು ಪುಣ್ಯ ಅಂತ ಹೇಳ್ತಾ ಇದ್ದೀನಿ. ವೆರಿ ವೆರಿ ಗ್ರೇಟ್, ವೆರಿ ಗ್ರೇಟ್. ಓಕೆ ಸತ್ಯವತಿ ಅವರೇ, ನಿಮ್ಮ ಆಸೆನ ಹೇಳಿದ್ದೀರಾ. ಎಲ್ಲ ಒಂದು 5-6 ಮಕ್ಕಳನ್ನ ನಿಮ್ಮ ಕಾರ್ನಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋಗ್ಬೇಕಂತ ಆತಿದ್ರು. ಸಣ್ಣ ಆಸೆ ಆದರೂ ತುಂಬ ವಂಡರ್ಫುಲ್ ಆಸೆ, ಯಾಕಂದರೆ ಅವ್ರಿಗೊಂದು ಲೈಫ್ಲಿ ನೀವೇ ಒಂದು ದಾರಿ ಆಗ್ತೀರ ಅವ್ರಿಗೆ.
ಯಾಕಂದರೆ ಎಲ್ಲ ಮಕ್ಕಳು ಸಾಧಿಸ್ಬೋದು. ಏನು ಪ್ರಾಬ್ಲಮ್ ಇದ್ರೂ, ಆ ಕೊರತೆ ಇದ್ರೂ ಆ ಕೊರತೆನ ಮೀರಿ ಸಾಧಿಸ್ಬೋದು ಅನ್ನೋಕ್ಕೆ ನೀವು ಟ್ರೈ ಮಾಡ್ತಾಯಿದ್ರೆ ಹೇಳೋಕ್ಕೆ ಆಸೆ ಬಂದ್ಬಿಟ್ಟು ವಂಡರ್ಫುಲ್ ಆಸೆ. ನಾನು ಇಷ್ಟು ಕಷ್ಟಪಟ್ಟು ಕಾರ್ ಡ್ರೈವಿಂಗ್ ಕಲ್ತಿದ್ದೀನಲ್ವ, ಅದಕ್ಕೆ ಅದೇ ರೀತಿಯಲ್ಲಿ ಒಂದು 5 ಜನ ಅನಾಥ ಮಕ್ಕಳು ಅವರಿಗೆ ನನ್ನಂಥ ಅವ್ರ ಸಪೋರ್ಟ್ ಇದೆ ಅಂತ ತೋರಿಸೋದಕ್ಕೆ, ಅವ್ರಿಗೊಂದು ಆತ್ಮವಿಶ್ವಾಸ ತುಂಬೋದಕ್ಕೆ ಅವ್ರನ್ನೂ ಸೇರಿಸ್ಕೊಂಡು ಒಂದು ರೌಂಡ್ ಹೋಗಬೇಕು ಅಂತ ಆಸೆ ಇದೆ. ಸತ್ಯವತಿಯವರ ಆಸೆಯನ್ನು ಕೇಳಿ ಮನಸೋತ ಶಿವಣ್ಣ ಬೆಳಕು ಶಿಶು ನಿವಾಸ ಅನಾಥಾಶ್ರಮದವರ ಹತ್ರ ಮಾತನಾಡಿ ಅಲ್ಲಿರೋ ಮುದ್ದು ಮಕ್ಕಳನ್ನ ಕರೆಸಿದರು. ನಾನು ಆಸೆ ಪಟ್ಟಿದ್ದೆ, ಅದನ್ನು ಅವರು ನೆರವೇರಿಸ್ಕೊಟ್ಟಿದ್ದಾರೆ ಅಂತ ತುಂಬ ಸಂತೋಷ ಅನಿಸ್ತು. ಬೆಂಗಳೂರು ಒಂದು ವಿಶಾಲವಾದ ಊರು. ಇಲ್ಲಿ ಎಷ್ಟೋ ಜನ ಜೀವನ ಮಾಡೋಕ್ಕೆ ದಿನನಿತ್ಯ ಹೋರಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲೂ ಒಬ್ಬ ಹುಡುಗ ಇದ್ದಾನೆ. ಇವನ ಹೆಸರು ರಾಜು. ವಯಸ್ಸು 12. ಕೆಲಸ ಫುಟ್ಪಾತ್ನಲ್ಲಿ ಪೇಪರ್ ಮಾರೋದು. ಅಷ್ಟೇ ಅಲ್ಲದೆ ಇವನು 4ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಚೆನ್ನಾಗಿ ಓದಿ IAS ಮಾಡಬೇಕು ಹಾಗೂ ಮನೆಯವರನ್ನ ಚೆನ್ನಾಗಿ ನೋಡಿಕೊಳ್ಬೇಕು ಅನ್ನೋದೇ ಇವನ ಗುರಿ. ಇಂತಹ ಕಠಿಣ ಗುರಿಯನ್ನು ಇಟ್ಕೊಂಡಿರೋ ರಾಜುವಿಗೆ ಒಂದು ಚಿಕ್ಕ ಆಸೆನೂ ಇದೆ. ನನಗೆ ಒಂದು ಆಸೆ ಅಂದರೆ ಜಾಮೂನ್ ತಿನ್ಬೇಕಂತ ಆಸೆ, ಅದು ದೊಡ್ಡ ಹೋಟ್ಲಲ್ಲಿ ತಿನ್ಬೇಕಂತ ಆಸೆ ಆಗಿದೆ. ಇವನ ಆಸೆಯನ್ನು ಕೇಳಿ ನಮ್ಮ ತಂಡ ಇದನ್ನ ನೆರವೇರಿಸಲು ಮುಂದಾಯಿತು. ಫಸ್ಟ್ ಟೈಮ್ ಹೋಟ್ಲಿಗೆ ಬರ್ತಾ ಇದ್ದೀನಿ, ಫಸ್ಟ್ ಟೈಮ್ ಕಾರಿಗೆ ಹತ್ತಿದ್ದೀನಿ, ಫಸ್ಟ್ ಟೈಮ್ ಗುಲಾಬ್ ಜಾಮೂನ್ ತಿಂತಿದ್ದೀನಿ. ಗುಲಾಬ್ ಜಾಮೂನ್ ಅದ್ರಲ್ಲ ತುಂಬ ಚೆನ್ನಾಗಿತ್ತು ಗುಲಾಬ್ ಜಾಮೂನ್ ತಿಂದ ನನ್ನ ಆಸೆ ಪೂರೈತು. ಈ ಸ್ಪೆಷಲ್ ಕ್ರಿಕೆಟರ್ಸ್ಗೆ ಒಂದು ದಿನದ ಮಟ್ಟಿಗೆ ಒಬ್ಬ ಸ್ಪೆಷಲ್ ಕ್ರಿಕೆಟ್ ಕೋಚನ್ನು ಕರೆಸಬೇಕು ಅಂತ ಶಿವಣ್ಣ ತುಂಬಾನೇ ಯೋಚನೆ ಮಾಡಿದ್ರು. ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಆಸೆನ ಹೇಳ್ಕೊಂಡ್ರು. ಸೊ ನಾನು ಪ್ರಯತ್ನ ಪಟ್ಟೆ. ಈಗ ನಾನು ಆಗಲೇ ಹೇಳಿದೆ ಎಲ್ಲ ಕ್ರಿಕೆಟ್ ಸ್ಟಾರ್ಸು ಬ್ಯುಸಿಯಾಗಿದ್ದಾರೆ ಅಂತ. ಆದ್ರೂ ನಮ್ಮ ಸ್ನೇಹಿತರೊಬ್ಬರು ದೊಡ್ಡ ಗಣೇಶ್ ಅಂತ, ಈಸ್ ಫಾಸ್ಟ್ ಬೌಲರ್, ಇಂಡಿಯನ್ ಟೀಮ್ಗೆ ಆಡಿದವರು, ಇಂಟರ್ನ್ಯಾಷನಲ್ ಮ್ಯಾಚಸ್ ಆಡಿದವರು, ರಣಜಿಗೆ ಆಡಿದವರು, ಅದು ಅಲ್ಲದೆ KPL ಕೋಚ್ ಆಗಿದ್ದವರು. ಸೊ ಇವಾಗ ಅವ್ರನ್ನ ಫೋನ್ ಮಾಡಿ ಕೇಳಿದ ತಕ್ಷಣ ಇಮಿಡಿಯೇಟಾಗಿ ಒಪ್ಕೊಂಡ್ರು, ಸರ್ ನಾನು ಬರ್ತೀನಿ ಅಂತ. ಭಾಳ ಖುಷಿ ಆಯಿತು. ಸೊ ಲೆಟ್ಸ್ ವೆಲ್ಕಮ್ ದೊಡ್ಡ ಗಣೇಶ್. ವೆಲ್ಕಮ್ ಟು ದಿ ಶೋ.
ತುಂಬ ಖುಷಿ ಆಯಿತು ದೊಡ್ಡ ಗಣೇಶ್ ಅವ್ರು. ಐ ಥಿಂಕ್ ತುಂಬ ವರ್ಷ ಆಯ್ತು ನಿಮ್ಮನ್ನು ನೋಡಿ ನಾನು. ನಾನು ಇಂಡಿಯಾ 96 ಮೀಟ್ ಮಾಡಿದ್ವು. 96 ಕರೆಕ್ಟ್. ಅವಾಗ ಓಮ್ ಫಿಲ್ಮ್ ಅವಾಗ ತಾನೇ ರಿಲೀಸ್ ಆಗಿತ್ತು. ಓಮ್ ಫಿಲಮ್, ಓಕೆ. ಅವಾಗ ನಾನು ನಿಮ್ಮನ್ನು ನೋಡಿದ್ದು. ಹೌದು. ನೀವು ಮ್ಯಾಚ್ ಮಾಡಕ್ಕೆ ಬಂದಿದ್ರೆ ಅವಾಗ ಒಂದು ಸಂದರ್ಭದಲ್ಲಿ ಭೇಟಿಯಾಗಿದ್ದೆ. ಅದಲ್ಲದೆ ನನಗೆ ರಾಘಣ್ಣನ ಕ್ಲೋಸ್ ಫ್ರೆಂಡ್. ರಾಘು ತುಂಬ ಕ್ಲೋಸ್ ಫ್ರೆಂಡ್. ಅವ್ರ ಮುಖಾಂತರ ನಾನು ಮೀಟ್ ಮಾಡಿದ್ದೆ ತಮಗೆ. ಓಕೆ, ವೆರಿ ಗುಡ್ ಸರ್. ಏನಿಲ್ಲ ದೊಡ್ಡ ಗಣೇಶ್ ಅವರೇ, ಇವಾಗ ನಮ್ಮ ಫ್ರೆಂಡ್ಸ್ ಕೂತಿದ್ದಾರೆ, ಅವರೆಲ್ಲ ಬ್ಲೈಂಡ್ ಪೀಪಲ್ಸ್. ಅವರು ದೇ ಪ್ಲೇ ಕ್ರಿಕೆಟ್. ನಾನು ಐ ಥಿಂಕ್ ಯು ಹ್ಯಾವ್ ಹರ್ಡ್, ಐ ಥಿಂಕ್, ಯಾಕಂದರೆ ನಿಮ್ಗೆ ಗೊತ್ತಿರಬೇಕದು. ದೇ ಪ್ಲೇ ಸ್ಪೆಷಲ್ ಟೈಪ್ ಆಫ್ ಕ್ರಿಕೆಟ್. ಸೊ ಅವರು ಇಂಟರ್ನ್ಯಾಷನಲ್ ಮ್ಯಾಚಸ್ಸಲ್ಲಿ ಆಡಿದ್ದಾರೆ, ವರ್ಲ್ಡ್ ಕಪ್ ಆಡಿದ್ದಾರೆ. ಸೊ ಅವ್ರಿಗೊಂದು ಆಸೆ ಇತ್ತು, ಅದಕ್ಕೋಸ್ಕರ ನಿಮ್ಮನ್ನ ಕರೆಸಿದ್ದು. ಯಾಕಂದರೆ ಐ ಕುಡ್ ಹ್ಯಾವ್ ಸ್ಪೋಕನ್ ಇನ್ ದ ಫೋನ್ ಇಟ್ ಸೆಲ್ಫ್. ಆದ್ರೂ ಇಲ್ಲಿ ಲೈವ್ ಆಗಿ ಬಂದ ತಕ್ಷಣ ಮುಂದೆ ಕೇಳೋಣ ಅಂತ. ಏನಿಲ್ಲ, ಅವ್ರಿಗೆ ಒನ್ ಡೇ ದೇ ವಾಂಟ್ ಟು ಎಕ್ಸ್ಪೀರಿಯನ್ಸ್ ವಿತ್ ಯು ಪೀಪಲ್. ಅದಕ್ಕೇ ನಿಮಗೆ ಗೊತ್ತು, ಇವಾಗ ಮ್ಯಾಚಸ್ ನಡೀತಿಂದ ಎಲ್ಲರೂ ಬ್ಯುಸಿಯಾಗಿದ್ದಾರೆ. ಅಟ್ಲೀಸ್ಟ್ ನಮ್ಮ ಕರ್ನಾಟಕದವರಾಗಿ ನೀವು, ಯಾಕಂದರೆ ಕ್ರಿಕೆಟ್ ಎಲ್ಲ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ, ಇಂಟರ್ನ್ಯಾಷನಲ್ ಮ್ಯಾಚಸ್ ಆಡಿದ್ದೀರಾ. ಆಮೇಲೆ ಅದು ಅಲ್ಲದೆ ಫಾಸ್ಟ್ ಬೌಲರ್. ನಂಗೆ ಫಾಸ್ಟ್ ಬೌಲರ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನೀವು ಬಂದಿರ, ನನಗೂ ಫೇವ್ರೇಟ್ ನೀವು. ಸೊ ಅವ್ರದ್ದೊಂದು ಆಸೆ ಇದೆ, ದೇ ವಾಂಟ್ ಟು ಪ್ಲೇ ವಿತ್ ಯು ಪೀಪಲ್ ಆ್ಯಂಡ್ ದೇ ವಾಂಟ್ ಟು ಎಕ್ಸ್ಪೀರಿಯನ್ಸ್. ಅವ್ರು ನೀವೆಲ್ಲ ಆಡಬೇಕಾದ್ರೆ ಏನೇನು ಥರ ಆಗಿದೆ, ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು. ಸೊ ನಿಮ್ಮ ಮಾರ್ಗದರ್ಶನ ಅವ್ರಿಗೆ ಬೇಕಂತೆ. ಅದಕ್ಕೋಸ್ಕರ ದೇ ವಾಂಟ್ ಟು ಸ್ಪೆಂಡ್ ಒನ್ ಡೇ ವಿತ್ ಯು ಪೀಪಲ್. ಅದಕ್ಕೆ ಏನು ಹೇಳ್ತೀರಾಗ? ಖಂಡಿತವಾಗಿ ಕೋಚಿಂಗ್ ಇವ್ರು ಮಾಡೋಕ್ಕೆ ತುಂಬ ಇಷ್ಟ ಇದೆ ನನಗೆ. ಯಾಕಂದರೆ ನಾವು ಆಡೋ ಒಂದು ಸಂದರ್ಭದಲ್ಲಿ ಕೋಚಸ್ ಎಲ್ಲ ಇರಲಿಲ್ಲ. ನಮಗೆ ಕೋಚಸ್ ಕಪಿಲ್ ದೇವ್, ಮನೋಜ್ ಪ್ರಭಾಕರ್, ಜಾವಗಲ್ ಶ್ರೀನಾಥ್, ಕುಂಬ್ಳೆ ಇವರೇ ನಮ್ಗೆ ಕೋಚ್ ಆಗಿದ್ರು. ಬಟ್ ನೋಡಿ ಕಲಿಯೋದು ತುಂಬ ಇದೆ. ನಾವು ಆಡೋ ಸಂದರ್ಭದಲ್ಲಿ ಅಷ್ಟು ಕೋಚಸ್ ಎಲ್ಲ ಏನಿರಲಿಲ್ಲ. ನಾವು ಆಡೋ ಕಲ್ತಿದ್ದೆಲ್ಲ ಟೆನ್ನಿಸ್ ಬಾಲ್, ಸ್ಟ್ರೀಟ್ ಕ್ರಿಕೆಟಿಂದ ನಾವು ಬಂದವರು. ಬಟ್ ನಮಗೆ ನಾವೊಂದು ಬಡವರು ಮಕ್ಕಳಿಗೆ ನಾವು ಬೆಳೆದವ್ರು ನಾವು. ಬಟ್ ಒಂದು ಕ್ರಿಕೆಟ್ ಬ್ಯಾಟ್ ತಗೊಳಕ್ಕೆ ತುಂಬ ಕಷ್ಟ ಆಯಿತು, ಒಂದು ಬಾಲ್ ತಗೊಳಕ್ಕೆ ಕಷ್ಟ ಆಯಿತು. ಅವಾಗ ನೀವು ಕೂಡ ಆಡ್ತಾ ಇದ್ರು. ಅವಾಗ ಸದಾಶಿವನಗರದಲ್ಲೆಲ್ಲ ನಿಮ್ಮದು ಒಂದು ಟೀಮ್ಗಳಿತ್ತು. ಅಂದರೆ SR ದೀಪು ಅಂತ ಇದೆ. ಓಕೆ, ದೀಪು ಅವ್ರದ್ದೊಂದು ಟೀಮ್ ಇತ್ತು. ಆ ಟೀಮಲ್ಲಿ ನೀವು ಆಡ್ತಾ ಇದ್ರ ಫಾಸ್ಟ್ ಬಾಲರ್. ಬಟ್ ಏನೇ ನಿಮ್ಗಳೆಲ್ಲ ಇನ್ಸ್ಪಿರೇಷನಿಂದ ನಾವು ಒಂದು ಈ ಸ್ಟೇಜಲ್ಲಿ ನಮ್ಮ ಇನ್ಸ್ಪಿರೇಷನ್ ಏನು ಸರ್, ನೀವೆಲ್ಲ ಇಂಡಿಯನ್ ಟೀಮ್ಗೆ ಆಡಿದವ್ರು ಸರ್. ನಾವೆಲ್ಲ ಕ್ರಿಕೆಟ್ ಆಡಿದ್ದೀವಿ ಅಷ್ಟೇ ಹೊರತು ನಿಮ್ಮ ಥರ ಎಲ್ಲ ಆಡಿಲ್ಲ. ಇಲ್ಲ 100%. ಬಟ್ ಸ್ಟಿಲ್ ನಾವು ನಿಮ್ಮದು ಅಪ್ರಿಷಿಯೇಟ್ ಮಾಡ್ಬೇಕು. ಯಾಕಂದರೆ ಹೇಳ್ದು ಫ್ರ್ಯಾಂಕಾಗಿ ಹೇಳ್ದು, ಈ ಥರ ನಮಗೂ ಕಷ್ಟ ಇತ್ತು, ಬಡತನದಿಂದ ಬಂದಿದ್ದೀವಿ. ನೋಡಿ, ಕಷ್ಟಪಟ್ಟಾಗಲೇ ಅದಕ್ಕೆ ಫಲ ಸಿಗೋದು. ಅದಕ್ಕೆ ಇವತ್ತು ನೋಡಿ ನೀವೊಂದು ಇಂಡಿಯನ್ ಕ್ರಿಕೆಟ್ ಸ್ಟಾರ್ ಆಗಿದ್ದೀರಾ. ಆಮೇಲೆ ನೋಡಿ, ಇವತ್ತು ನಮ್ಮ ಶೋಗೆ ಬಂದು ಎಷ್ಟು ಈಸಿಯಾಗಿ ಬಂದು, ಎಸ್ ನಾನು ಇರ್ತೀನಿ ಅವ್ರ ಜೊತೆಲಿ. ಯಾವ ಸ್ವಲ್ಪ ಕ್ರಿಕೆಟ್ ಸ್ಟಾರ್ ಆಗಲಿ ಯಾರಿಗಾದ್ರೂ ಅಷ್ಟು ಈಸಿಯಾಗಿ ಮಾತಾಡಿದ್ರೆ ಏನಾದ್ರು ಒಂದು ಹೇಳ್ತಾರೆ, ಇಲ್ಲ ನಾವು ಬ್ಯುಸಿ ಇದ್ದೀವಿ. ಆದರೂ ನೀವು ಎಷ್ಟೇ ಬ್ಯುಸಿಯಾಗಿದ್ದರು ಬಂದು ಅವ್ರ ಜೊತೆಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಅದು ನಮ್ಗೆ ತುಂಬ ಖುಷಿ ಆಯಿತು. ಐ ಥಿಂಕ್ ಅವರೆಲ್ರಿಗೂ ಒಂದು ಒಳ್ಳೆ ಮಾರ್ಗದರ್ಶನ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಏನು ಹೇಳ್ತೀರಾ? ನಂಗೆ ಭಾರಿ ಇಷ್ಟ ಸರ್ ಇವ್ರ ಬೌಲಿಂಗು. ಹೌದಾ? ನೋಡಿ ಸಾಕಲ್ಲ ಇದು. ಇವಾಗ ಅವರು ಬಂದಿದ್ದಾರೆ, ನೋಡೋಣ ಅವರು ಇನ್ನು ಯಾರನ್ನು ಕರ್ಕೊಂಬರೋಕ್ಕಾಗುತ್ತೆ ದೊಡ್ಡ ಗಣೇಶ್ ಅವರೇ? ನನ್ನ ಸ್ನೇಹಿತರನ್ನ ಕೇಳಿ ನೋಡ್ತೀನಿ. ಎಸ್ ಸರ್. ಅವರು ಬಂದರೆ ತುಂಬ ಒಳ್ಳೇದು. ಬಟ್ ನಾವು ಕೋಚಿಂಗ್ ಮಾಡೋದು, ಕಣ್ಣೀರವ್ರು ಕೋಚಿಂಗ್ ಮಾಡೋದು ಎಲ್ಲರೂ ಮಾಡ್ತಾರೆ. ಕಣ್ಣಿಲ್ದವ್ರು ಕೋಚಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇವರಿಂದ ಕಲಿಯೋದು ತುಂಬ ಇದೆ. ಖಂಡಿತ ಅಲ್ವಾ ಸರ್? ತುಂಬ ಇವ್ರಿಗೆ ಒಂದೊಂದು ಕ್ರಿಕೆಟಲ್ಲಿ ಒಂದೊಂದು ರನ್ನು, ಒಂದೊಂದು ಸೆಕೆಂಡ್, ಒಂದೊಂದು ಮಿನಿಟು ಇಂಪಾರ್ಟೆಂಟ್. ಬಟ್ ಇವ್ರದ್ರಲ್ಲೂ ಕಲೆ ಕಷ್ಟಪಟ್ಟು ಕಲ್ತಿರ್ತಾರೆ. ಅದನ್ನಲ್ಲಿ ಏನೇನಿದೆ ನಾವು ಕೂಡ ಕಲಿಬೋದು. ಸೊ ಗಿವ್ ಅಂಡ್ ಟೇಕ್ ಇದೆ, ಇಂಟರ್ ಡಿಪೆಂಡೆನ್ಸ್. ಗಿವ್ ಅಂಡ್ ಟೇಕ್. ಓಕೆ, ಯಾರನ್ನ ಕರೆಸ್ಬೋದು ಅಂತೀರಾ ನೀವು? ವಿಜಯ್ ಭರದ್ವಾಜ್ ಹತ್ರ ಮಾತಾಡ್ಬೋದು, ಜಯ ಅರುಣ್ ಕುಮಾರ್ ಹತ್ರ ಮಾತಾಡ್ಬೋದು, ಸುನಿಲ್ ಜೋಶಿ ಅವ್ರ ಹತ್ರ ಮಾತಾಡ್ಬೋದು. ಅಂದ್ರೆ ಏನಂದ್ರೆ ಅವರೆಲ್ಲ ಡೊಮೆಸ್ಟಿಕ್ ಕ್ರಿಕೆಟ್ ಆಡ್ತಾ ಇರ್ತಾರೆ, ಅವ್ರ ಶೆಡ್ಯೂಲ್ ಬಿಸಿ ಇರ್ತಾರೆ. ಬಟ್ ನೋಡ್ಬೇಕು. ಬಟ್ ನಾನು ಖಂಡಿತವಾಗಿಯೂ ಪ್ರಾಮಿಸ್ ಮಾಡ್ತೀನಿ. ಬಟ್ ಇವ್ರ ಜೊತೆ ನಾನು ನಮ್ಮ ಪ್ರೋಗ್ರಾಮ್ಗೆ ಅವ್ರಿಗೆ ಇಲ್ಲ ಅಂತ ಹೇಳಲ್ಲ ಸರ್. ಯಾಕಂದ್ರೆ ನಾವು ಹೇಳ್ತಿರೋದು ನಾನಿರೋದೇ ನಿಮಗಾಗಿ ಅಂತ. ಅವರು ಎಲ್ರಿಗೋಸ್ಕರ, ಅವರು ನಮಗೋಸ್ಕರ ಇರೋದು. ಖಂಡಿತ ಬರ್ತಾರೆ ಅಂತ ಒಂದು ಭರವಸೆ ಇಟ್ಕೊಳ್ಳೋಣ. ಸೊ ಆದಷ್ಟು ಬೇಗ ವಿಜಯ್ ಭರದ್ವಾಜ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರ ಹತ್ರ ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡಿದ್ದಾರೆ, ಮೋಷನ್ ಸಾಫ್ಟ್ವೇರ್ ಅಂತ. ಇವಾಗ ಬ್ಲೈಂಡ್ ಕ್ರಿಕೆಟ್ಗೆ ಅವ್ರದ್ದು ಮೋಸ್ಟ್ಲಿ ಟೆಕ್ನಿಕ್, ಸ್ಲೋ ಮಿಷನ್ಸ್ ಎಲ್ಲ ಬಂದಿದೆ. ಅದರಲ್ಲೂ ತುಂಬ ಇಂಪ್ರೂವ್ ಆಗ್ಬೋದು. ಇವತ್ತು ಇವಾಗ ಅಂಡ್ರಾಮ್ ಬೌಲಿಂಗ್ ಮಾಡ್ಬೇಕಾದ್ರೆ ಇವರು ಕ್ಲೋಸ್ ಟು ದ ಬಾಡಿ ಇಲ್ಲ ಅವೇ ಸೀತಾ ಇದ್ದಾರೆ. ಅದು ಅದ್ರ ಬಗ್ಗೆ ಎಲ್ಲ ವರ್ಕ್ ಮಾಡ್ಬೋದು. ಇವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅವರಿದ್ರು ಕೂಡ ಒಳ್ಳೆ ನಾಲೆಜ್ ಹೇಳಿದೆ ಸರ್. ಇದ್ರ ಬಗ್ಗೆ ಎಲ್ಲ ನಮ್ಗೆ ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ನನಗೂ ಯಾಕಂದ್ರೆ ಅದು ತುಂಬ ಇಂಪಾರ್ಟೆಂಟ್. ಕ್ರಿಕೆಟ್ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ ಇವಾಗ. ಮುಂಚೆ ಆದರೆ ಬೌನ್ಸರ್ ವೀಕ್ನೆಸ್ ಇದ್ದಂದ್ರೆ ಅವ್ರು ಗೊತ್ತಿರಲಿಲ್ಲ, ಎಷ್ಟು ಒಂದು ದಿವಸ ಆದ್ಮೇಲೆ ಔಟ್ ಇರ್ತಾರೆ. ಇವಾಗ ಬೌನ್ಸರ್ ವೀಕ್ ಇದ್ದಂದ್ರೆ ಅಲ್ಲೇ ಪ್ಲಾನ್ ಔಟ್ ಇರ್ತಾರೆ. ಆ ಥರ ಒಂದು ಸಾಫ್ಟ್ವೇರ್ ಅವರು ಕ್ರಿಯೇಟ್ ಮಾಡಿದ್ದಾರೆ. ಇದಿದ್ರೆ ನೀವು ಖಂಡಿತ ಇವ್ರು ಏನು ವರ್ಲ್ಡ್ ಕಪ್ ಹೋಗ್ತಾವ್ರೆ ಅಂತ ಹೇಳ್ತಾ ಇದ್ದಾರೆ. ವರ್ಲ್ಡ್ ಕಪ್ ಹೋಗಿಂತ ಮುಂಚೆ ಈ ಪ್ರಿಪ್ರೇಷನ್ಗೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಏನು ಹೇಳ್ತೀರಾ ಶೇಖರ್ ನಾಯಕ್ ಅವರೇ? ಖಂಡಿತವಾಗ್ಲೂ ಸರ್, ನಿಮ್ಮಂಥವ್ರು ನಮಗೆ ನಾವು ಕೋಚಿಂಗ್ ಕೊಟ್ಟರೆ, ನಾನು 2006ರಲ್ಲಿ ವರ್ಲ್ಡ್ ಕಪ್ ಸೋತಿದ್ದೀನಿ. ಈ ವರ್ಷ ಗ್ಯಾರಂಟಿ ಗೆದ್ದು ಭಾರತ ದೇಶಕ್ಕೆ ಕೀರ್ತಿ ತಗೊಬರ್ತೀನಿ. ಥ್ಯಾಂಕ್ ಯು. ಸೊ ಇವ್ರಗಳ ಜೊತೆ ನಾನು ಕ್ರಿಕೆಟ್ ಗ್ರೌಂಡಲ್ಲಿ ಸಿಗ್ತೀನಿ. ಅದಕ್ಕೂ ಮುಂಚೆ ದೊಡ್ಡ ಗಣೇಶ್ ಅವ್ರನ್ನ ಮಿಚ್ಚ ಫ್ರೆಂಡ್ಸ್ಗಳ ಇಂಟ್ರೊಡ್ಯೂಸ್ ಮಾಡೋಣ. ಎಲ್ಲ ಬನ್ನಿ.
ಓಕೆ ಗಣೇಶ್ ವಿಲ್ ಮೀಟ್ ಇನ್ ದ ಗ್ರೌಂಡ್ ವಿತ್ ದೊಡ್ಡ ಗಣೇಶ್ ಆ್ಯಂಡ್ ನಾನು ಇಲ್ಲಿ ಬಂದಿದ್ದೀನಲ್ವಾ ಇಲ್ಲಿ ನಮಗೆ ನಿಮ್ಮನ್ನ ಒಪ್ಪಿಸಿದ್ದಾರೆ. ನಿಮ್ಮ ಕರ್ತವ್ಯ ನಾನು ನಿಮಗೆ ಸಪೋರ್ಟ್ ಮಾಡಿ ಸಹಾಯ ಮಾಡೋದು ಅದು ನನ್ನ ಕರ್ತವ್ಯ. ಆಯಿತು ಸರ್. ಸ್ಪಾನ್ಸರ್ಶಿಪ್ಗಳನ್ನೆಲ್ಲ ತಂದುಕೊಟ್ಟು ನಮ್ಮನ್ನು ಬೆಳೆಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ದೊಡ್ಡ ಗಣೇಶ ರೆಡಿ ಇದ್ದಾರೆ ನಮ್ಮ ಕ್ರಿಕೆಟ್ ಟೀಮ್ನ ಕೋಚ್ ಮಾಡೋಕ್ಕೆ. ಸೊ ಐ ಥಿಂಕ್ ಗಣೇಶ್ ಅವರೇ, ಐ ಆಮ್ ಹ್ಯಾಂಡ್ಲಿಂಗ್ ದಿಸ್ ಪೀಪಲ್ ಟು ಯು, ದಿಸ್ ಕಿಡ್ಸ್ ಐ ಕ್ಯಾನ್ ಸೇ ಕಿಡ್ಸ್ ಟು ಯು. ಸೊ ಪ್ಲೀಸ್ ನೀವು ನಿಮ್ಮ ಕೈಲಾದ ಸಹಾಯ ಏನು, ವಾಟ್ ಟೈಪ್ ಆಫ್ ಕೋಚಿಂಗ್ ಯು ಕ್ಯಾನ್ ಗಿವ್, ಸೊ ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದೆಮ್ ಟು go to the World Cup and win the World Cup and come. Okay? Okay? Yes, sir. Thank you. Thank you. Thank you. Yes, sir. Thank you. ನಾನು ತೋರಿಸ್ಕೊಂಡು ಬೆಂಡಾಗ್ಬಿಟ್ಟು ಶಾರ್ಟ್ ಸ್ಟ್ರೈಡಿಂದ ಲಾಂಗರ್ ಸ್ಟೆಪ್ಗೆ ಹೋಗೋದು. ಡೆಲಿವರಿ ಸ್ಟ್ರೈಟಲ್ಲಿ ನಿಂತ್ಕೊಬೇಕು, ಬೇಸು ಇದು ನಿಂತ್ಕೊಂಡು ನೀ ಬೆಂಡಾಗಿ ಸ್ಟ್ರೈಟ್ ಆಗಬೇಕು. ಅವಾಗ ನಿಂಗೆ ಪವರ್ ಬರುತ್ತೆ, ಅವಾಗ ನಿಂಗೆ ಹಾಂ ಓಕೆ ಮಾಡು. ಸ್ಲೈಸ್ ಆಫ್ ದ ಬೆಡ್ ಇದು ಇಲ್ಲಿ ವಿ ಬಂತ ಹಿಂಗಿಡಿಬಾರ್ದು ವಿ ಇರಬೇಕು ಆಯಿತಾ. ಇದು ಆಮೇಲೆ ಇದನ್ನು ವಿ ಇರಬೇಕು, ಈ ಎರಡು ವಿ ಆಯಿತಾ. ಸ್ಲೈಸ್ ಆಫ್ ದ ಬ್ಯಾಟ್ ಬರಬೇಕು ವಿ ಆಯಿತಾ. ಈ ಬ್ಯಾಟಿಂಗ್ ಸ್ಟ್ಯಾನ್ಸ್ ಇದೆಯಲ್ಲ, ನೀವು ಶೋಲ್ಡರ್ ಇದೆಯಲ್ಲ, ಇದು ಶೋಲ್ಡರು ಅದು ಅಷ್ಟಿರಬೇಕು. ಓಕೆ, ಇದು ಬ್ಯಾಟಿಂಗ್ ಸ್ಟೈಲು. ಓಕೆ, ಹೆಡ್ಡು ಇಲ್ಲಿರಬೇಕು, ಬೌಲಿಂಗ್ ಮಾಡ್ತಾನಲ್ಲ ಇಲ್ಲಿ ಕೇಳಿಸುತ್ತಲ್ಲ ಆವಾಗ ನೀನು ಹೊಡಿಯೋದು. ಓಕೆ, ಇದು ನೀನು ಇವತ್ತು ಇದನ್ನೇ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇವೆರಡಕ್ಕೂ ಯಾಕಂದರೆ ಇದು ಬಾಲು ರೋಲ್ ಆಗುತ್ತಲ್ಲ ಏನೋ, ಅದಕ್ಕೆ ಇನ್ನು ಸ್ವಲ್ಪ ಬೆಂಡಿರ್ಬೇಕು ನೀವು ಏನೋ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಯೂಶಲಿ ಜಾಸ್ತಿ ರನ್ ಬರೋದು ಹೆಂಗೆ, ಸ್ವೀಪಲ್ಲಿ ಅಲ್ಲಿ ತಾನೆ. ಸ್ವೀಪ್ ಹೊಡಿಬೇಕಂದ್ರೆ ಏನು ಮಾಡೋಕೆ ಹೇಳಿ ನೀವು, ಹಿಂಗೆ ಕುತ್ಕೊಳ್ರಿ, ನೀವೇ ಕುತ್ಕೊಳ್ಳಿ, ನೀ ಮೇಲೆ ಕುತ್ಕೊಂಡು ಬರೀ ಸ್ವೀಪ್ ಶಾಟ್ ಪ್ರಾಕ್ಟೀಸ್. ಸ್ವೀಪು ಇದು ಇದೆಯಲ್ಲ, ಸ್ಲೈಸ್ ಆಗೋದು ಬ್ಯಾಟ್ ಕೆಳಗಡೆ ಸ್ಲೈಸು ಗ್ರೌಂಡಲ್ಲಿರಲಿ. ತಮಗೆ ಎಷ್ಟೇ ಕೆಲಸ ಇದ್ರೂ ಅದರ ನಡುವೆ ಇಲ್ಲಿಗೆ ಬಂದು ಇವರಿಗೆ ತರಬೇತಿ ನೀಡಿದ ದೊಡ್ಡ ಗಣೇಶ್ ಅಂಧರ ಪ್ರೀತಿಗೆ ಪಾತ್ರರಾದರು. ಸ್ವೀಪ್ ಹೊಡಿಯೋದು, ಸ್ವೀಪು. ಹಾಂ, ಬ್ಯಾಟ್ ಎತ್ಬೇಡ, ಹಂಗೆ ಗೋಚು, ಹಂಗೆ ಬ್ಯಾಟ್ ಎತ್ತಿಸ್ಬೇಡ. ಹಾಂ, ಕರೆಕ್ಟ್.
ಐಡಿಯಾ ಮೇಲೆ ಕೈನ ಹಿಂಗೆ ಅನ್ಕೊಂಡು ನಾವು ಹೆಂಗೋ ಬಂದ್ಬಿಡ್ತೀವಿ. ಬಟ್ ವೇರ್ ಆಸ್ ಯು ಪೀಪಲ್ ವಿತೌಟ್ ಸೀಯಿಂಗ್ ಆ್ಯಂಡ್ ಇಮ್ಯಾಜಿನಿಂಗ್ ವಿತ್ ದ ಸೌಂಡ್ ಆ್ಯಂಡ್ ದಿಸ್ ಒನ್ ಎಲ್ಲದೂ ತಗೊಂಡು ಆಡೋದಿದ್ದೀರಾ, ಇಟ್ಸ್ ಗ್ರೇಟ್ ಡಿಫಿಕಲ್ಟ್. ಯು ಪೀಪಲ್ ಆರ್ ರಿಯಲಿ ಗ್ರೇಟ್. ಬಹಳ ವರ್ಷಗಳ ನಂತರ ಕ್ರಿಕೆಟ್ ಆಡಿದ ಶಿವಣ್ಣ ನಿಜಕ್ಕೂ ಒಂದೊಳ್ಳೆ ಅನುಭವನ ಪಡೆದರು. ಸೊ ಥ್ಯಾಂಕ್ ಯು ಗಣೇಶ್. ಓಕೆ, ಆಲ್ ದಿ ಬೆಸ್ಟ್. ಇವತ್ತು ನೀವು ಬಂದು ನಮಗೆ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಇದೇ ರೀತಿ ನಮ್ಮ ಕ್ರಿಕೆಟ್ಗೆ ನೀವು ಸಪೋರ್ಟ್ ಮಾಡಬೇಕು ಸರ್, ದಯವಿಟ್ಟು 100% ಸರ್. ಮತ್ತೆ ನೆಕ್ಸ್ಟ್ ಇಯರ್ ನಮ್ಮದು ವರ್ಲ್ಡ್ ಕಪ್ ಇದೆ. ನಾನು ಆಗಲೇ ಹೇಳ್ದಂಗೆ ಲಾಸ್ಟ್ ವರ್ಲ್ಡ್ ಕಪ್ ನಾವು ಸೋತಿದ್ದೀವಿ. ಈ ಸರಿ ಗ್ಯಾರಂಟಿ ನಾವು ವರ್ಲ್ಡ್ ಕಪ್ ಗೆದ್ದು ನಮ್ಮ ಭಾರತ ದೇಶ ಕೀರ್ತಿ ತಂದೇ ತರ್ತೀವಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ನಮಗೆ ಇರಲೇಬೇಕು ಸರ್. ನಿಮ್ಗೆ ಯಾವ ರೀತಿ ಸಪೋರ್ಟ್ ಬೇಕಾದ್ರೆ ನೀವು ಬನ್ನಿ, 100%. ಇದು ತುಂಬ ಸುಲಭವಾದ ಕೆಲಸ ಅಲ್ಲ. ಒಂದು ಆ ಬಾಲ್ನ ಸೌಂಡ್ ಮೇಲೆ ಹೇಗೆ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಹೇಳಿದ್ರೆ ಅದು ಒಂಥರ ಅದು ಆ ಅನುಭವನೇ ಬೇರೆ ಆಗುತ್ತೆ. ಸೊ ಗಣೇಶ್ ಅವ್ರು ಹೇಳ್ದಂಗೆ ಇದಕ್ಕೆ ಒಂದು ಭಾಳ ಉತ್ತಮವಾದ ಒಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ಅಭಿಪ್ರಾಯ ನನಗಿದೆ. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ನಿಮಗೆ ಎಲ್ಲ ಧನ್ಯವಾದಗಳು ಹೇಳ್ತೀನಿ. ಅಲ್ಲದೆ ಶಿವಣ್ಣವ್ರಿಗೂ ಧನ್ಯವಾದ ಹೇಳ್ತೀನಿ. ನನ್ನ ಕಡೆಯಿಂದ ಒಬ್ಬ ಟೆಸ್ಟ್ ಕ್ರಿಕೆಟರ್ಗೆ ನಿಮ್ಮ ಬ್ಲೈಂಡ್ ಇದಕ್ಕೆ ನನ್ನ ಕಡೆಯಿಂದ ಕ್ರಿಕೆಟ್ ಕಿಟ್ ಕೊಡ್ತೀನಿ. ಅವರ ಅಪ್ಪಾಜಿ ಹೆಸರಲ್ಲಿ, ರಾಜ್ಕುಮಾರ್ ಹೆಸರಲ್ಲಿ ನಿಮಗೆ ಒಂದು ಕಿಟ್ ಕೊಡ್ತೀನಿ. 4 ಬ್ಯಾಟು, 3 ಪೇರ್ ಗ್ಲೌಸು, ಏನೋ ಇದೆಲ್ಲ ಅವರು ಅಪ್ಪಾಜಿ ಹೆಸರಲ್ಲಿ ನಿಮಗೆ ಕೊಡ್ತೀನಿ. ನೀವು ಆಡಿ ನೆಕ್ಸ್ಟ್ ವರ್ಲ್ಡ್ ಕಪ್ ಗೆಲ್ರಿ. ನಿಮ್ಗೆ ಏನೇ ಹೆಲ್ಪ್ ಬೇಕಾದರೆ ಕ್ರಿಕೆಟಿಗೆ ಸಂಬಂಧಪಟ್ಟಿದ್ದು ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಸರಿ. ಓಕೆ, ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಒಬ್ಬ ಭಾರತ ದೇಶದ ಫೇಮಸ್ ಕ್ರಿಕೆಟ್ ಪಟುವಿನಿಂದ ನಾವು ಕೋಚಿಂಗ್ ತಗೋಬೇಕು ಅನ್ನೋ ನನ್ನ ಮತ್ತು ನಮ್ಮ ತಂಡದ ಆಸೆ ತುಂಬ ಇತ್ತು. ಸೊ ಅದು ಇವತ್ತು ಈಡೇರಿದೆ. ಇವನ ಹೆಸರು ಮಂಜಿತ್, ನೇಪಾಳದವನು, ಆದರೆ ಇರೋದು ಬೆಂಗಳೂರಲ್ಲಿ. ಕೆಲಸ ಮೆಹಂದಿ ಹಾಕೋದು. ಅಷ್ಟೇ ಅಲ್ಲ, ಈತ ತನ್ನದೇ ಆದ ಹೊಸ ಸ್ಟೈಲ್ಗಳಲ್ಲಿ ಮೆಹಂದಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್. ಅದಕ್ಕಾಗಿಯೇ ಈತನ ಹತ್ರ ಎಷ್ಟೋ ಜನ ಬಂದು ಮೆಹಂದಿ ಹಾಕಿಸ್ಕೊಳ್ತಾರೆ. ಈ ಮಂಜಿತ್ಗೂ ಒಂದು ಆಸೆ ಇದೆ. ಹೆಸರು ಮಂಜಿತ್. ನಾನು ಬೆಂಗಳೂರಿನಲ್ಲಿ ಬಂದ್ಬಿಡಿ 15 ವರ್ಷ ಆಯಿತು. ಇದೇ ಕೆಲಸ, ಈ ಮೆಹಂದಿ ಕೆಲಸ ಮಾಡಿ 6-7 ವರ್ಷ ಆಯಿತು. ನಾನು ಛಾಯಾ ಸಿಂಗ್ ಮೇಡಮ್ಗೆ ಮೆಹಂದಿ ಹಾಕೋಕ್ಕೆ ತುಂಬ ಆಸೆ ಇಟ್ಕೊಂಡಿದ್ದೀನಿ. ನಮಸ್ತೆ. ಏನು ಹೆಸರು? ಮಂಜಿತ್. ಕೂತ್ಕೊಳ್ಳಿ ಮಂಜಿತ್. ಏನು ಆಸೆ ನಿಮ್ಮದು? ನನಗೆ ಮೇಡಮ್ಗೆ ಮೆಹಂದಿ ಹಾಕೋಕ್ಕೆ ತುಂಬ ಆಸೆ. ಹೌದಾ? ಏನದು? ಏನಂದ್ರೆ ಅದು? ಮೆಹಂದಿ ಡಿಸೈನ್ಸಾ? ನೋಡ್ಬೋದಾ? ನೋಡಿ ಮೇಡಮ್. ಸೊ ನೀವು ಡಿಸೈನ್ಸ್ ನೀವೇ ಮಾಡ್ತೀರಾ? ಇದು ನಾನೇ ಫ್ರೀ ಮೈಂಡ್ನಲ್ಲಿ ಮಾಡಿದ್ದೀನಿ ಮೇಡಮ್. ಒಂದು ಕೈ ತುಂಬಕ್ಕೆ ಎಷ್ಟೊತ್ತು ತೊಗೊಳ್ತೀರಾ? ಮಿನಿಮಮ್ 15 ನಿಮಿಷ, 20 ನಿಮಿಷ. ಫೂಲ್ ಆಯ್ತಂದರೆ ಅರ್ಧ ಅವರ್ ಆಗುತ್ತೆ. ಈಗ ನೀವು ಹಾಕ್ತಿರೋದು ಯಾವುದಿದು? ಇದು ಇಂಡಿಯನ್ ಡಿಸೈನ್ ಮೇಡಮ್. ಇದು ಇಂಡಿಯನಾ? ರಾಜಸ್ಥಾನಿ. ಓಕೆ. ನೀವು ಮೊದಲು ಕಲಿತಾಗ ಹೇಗಿತ್ತು ಎಕ್ಸ್ಪೀರಿಯನ್ಸು? ಕೈಯೆಲ್ಲ ನಡುತ್ತಿತ್ತಾ? ಸ್ಟಾರ್ಟಿಂಗಲ್ಲಿ ಇದೇ ಥರ ಬರಲ್ಲ. ನಮ್ಗೆ ನೋಡಬೇಕಾದ್ರೆ ತುಂಬ ಈಸಿ ಅನಿಸುತ್ತೆ, ಬಟ್ ಮಾಡಬೇಕಾದವ್ರು ಗೊತ್ತಾಗುತ್ತಲ್ವಾ? ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮೆಹಂದಿ ಹಾಕ್ತಾರಾ? ನೀವು ಒಬ್ಬರೇ?
ಈಗ ಮಧ್ಯದಲ್ಲಿ ಅರಾಬಿಕ್ ಡಿಸೈನ್ ತುಂಬ ಫೇಮಸ್ ಆಗಿತ್ತಲ್ಲ, ಎಲ್ಲರೂ ಅರಾಬಿಕ್ ಡಿಸೈನ್ ಅಂತ ತುಂಬ ಕೇಳ್ತಿದ್ರು. ಇದನ್ನು ಕಲಿಯೋಕ್ಕೆ ಎಷ್ಟು ವರ್ಷ ಪ್ರಾಕ್ಟೀಸ್ ತೊಗೊಂಡ್ರಿ? 1 ವರ್ಷ. 1 ವರ್ಷ ಕಂಟಿನ್ಯೂಸ್. ಎಲ್ಲೆಲ್ಲಿ? ದಿಲ್ಲಿ, ಆಮೇಲೆ ಇಲ್ಲಿ ಬೆಂಗಳೂರಿನಲ್ಲಿ. ಓಹೋ, ಬೆಂಗಳೂರಲ್ಲೂ ಕಲಿತಾ? ಒಳ್ಳೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ಕೇಳಬೇಕು, ನಿಮ್ಮ ಆಸೆ ನೆರವೇರ್ತಾ? ಓಕೆ, ಕೂಲ್. ಥ್ಯಾಂಕ್ ಯು. ನನಗನ್ಸುತ್ತೆ ಬಹುಶಃ ನಿಮಗೆ ಕನ್ನಡ ಮಾತಾಡೋದು ಒಂಚೂರು ಪ್ರಾಬ್ಲಮ್ ಆಗ್ತಿದೆ. ನಾನು ಸಿಂಗ್ ಅಂದ್ಬಿಟ್ಟು ನೀವು ನನ್ನ ಆಯ್ಕೆ ಮಾಡಿದ್ದೀರಾ, ಬಟ್ ನಾನು ಕನ್ನಡದ ಹುಡುಗಿ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಭಾಳ ಚೆನ್ನಾಗಿ ಹಾಕಿದ್ದೀರಾ. ದೇವ್ರು ನಿಮಗೆ ಚೆನ್ನಾಗಿಟ್ಟಿರಲಿ. ಈ ಒಂದು ಕಲೆ ನಿಮ್ಮಲ್ಲಿ ಯಾವಾಗಲೂ ಇನ್ನೂ ಮುಂದೆ, ನಿಮ್ಮ ಕ್ರಿಯೇಟಿವ್ನೆಸ್ ಇನ್ನೂ ಮುಂದೆ ಹೋಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ನಿಮಗೆ ಸಣ್ಣ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಆಸೆ ಪೂರೈಸಿದ್ದಕ್ಕೆ ಶಿವರಾಜ್ ಕುಮಾರ್ ಸರ್ಗೆ ತುಂಬ ಥ್ಯಾಂಕ್ಸ್.